ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಒಂದುಗಳ ವಿಡಿಯೋ ಶುರು ಮಾಡೋಕೆ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ, ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋ ಶುರು ಮಾಡೋಣ. ಇವತ್ತು ಬೆಳಿಗ್ಗೆ ನಾನು ಟಾಕ್ಸಿಕ್ ಸಿನಿಮಾವನ್ನು ನೋಡ್ಕೊಂಡು ಬಂದೆ. ಯಾಕಂದ್ರೆ ನನಗೆ ಬಹಳ ಕುತೂಹಲ ಇತ್ತು ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. KGF ಫ್ರಾಂಚೈಸಿ ಸಕ್ಸಸ್ ಬಳಿಕ ನಟ ಯಶ್ ಮಾಡ್ತಾ ಇರುವಂತಹ ಸಿನಿಮಾ ರಿಲೀಸ್ ಮತ್ತೆ ಪೋಸ್ಟ್ಪೋನ್ ಆಗ್ತಾ ಇತ್ತು. ಇಡೀ ದೇಶಾದ್ಯಂತ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇತ್ತು. ಇಲ್ಲಿವರೆಗೆ ನಾವು ಪ್ಯಾನ್ ಇಂಡಿಯಾ ಅಂತ ಏನು ಕರಿತಾ ಇದ್ವಿ, ಇದು ಗ್ಲೋಬಲ್ ಸಿನಿಮಾ, ಅಂದ್ರೆ ಗ್ಲೋಬಲ್ ಲೆವೆಲ್ ಸಿನಿಮಾ ಅಂತ ಹೇಳಿ ಪ್ರಚಾರವನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಈ ಸಿನಿಮಾ ಇಂಡಿಯನ್ ಸಿನಿಮಾ ಆಗಿ ಗ್ಲೋಬಲ್ ಲೆವೆಲ್ನಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಎನ್ನುವಂಥ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇತ್ತು. ಅಂದರೆ ಕೇವಲ ನಮ್ಮ ಕನ್ನಡ ಸಿನಿಮಾ ಮಾತ್ರ ಅಲ್ಲ, ಅಥವಾ ಯಾವುದೋ ಒಂದು ಪ್ರಾದೇಶಿಕ ಭಾಷೆಗೆ ಸೀಮಿತ ಆಗಿರುವಂಥ ಸಿನಿಮಾ ಮಾತ್ರ ಅಲ್ಲ, ಇಡೀ ಭಾರತದ ಸಿನಿಮಾ ಇಂಡಸ್ಟ್ರಿಯನ್ನ ಇದು ಗ್ಲೋಬಲ್ ಲೆವೆಲ್ನಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ ಎನ್ನುವಂಥ ಚರ್ಚೆ ಇತ್ತಲ್ಲ, ಆ ಕಾರಣಕ್ಕಾಗಿ ಸಿನಿಮಾ ಬಗ್ಗೆ ನನಗೆ ಕುತೂಹಲ ಇತ್ತು. ಸಿನಿಮಾವನ್ನ ನೋಡಿಕೊಂಡು ಬಂದೆ. ಇನ್ನು ಈ ಸಿನಿಮಾಗೆ ಸಾಕಷ್ಟು ಸವಾಲುಗಳು ಕೂಡ ಇತ್ತು. ಕಾರಣ ಏನು? ಯಶ್ ಈ ಹಿಂದೆ ಅತಿ ದೊಡ್ಡ ಹಿಟ್ ಕೊಟ್ಟಂತಹ ಕಾರಣಕ್ಕಾಗಿ ಸಹಜವಾಗಿ ಮುಂದೆ ಇನ್ನೊಂದು ಹಂತ ಮೇಲೆ ಹೋಗಬೇಕಾಗತ್ತೆ, ಅಥವಾ ಇನ್ನೊಂದು ಬೇರೆ ರೀತಿಯಾದಂಥ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಅಂಥದ್ದೊಂದು ಸವಾಲು ಯಶ್ಗೆ ಇತ್ತು. ಜೊತೆಗೆ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಇದು ಗ್ಲೋಬಲ್ ಲೆವೆಲ್ ಸಿನಿಮಾ ಅಂತ ಕರೆಸಿಕೊಳ್ತಿದ್ದ ಕಾರಣಕ್ಕಾಗಿ ಇಡೀ ಗ್ಲೋಬಲ್ ರೀಚ್ ಮಾಡುವಂತಹ ವಿಚಾರವನ್ನು ಇಟ್ಕೊಂಡು ಜನರ ಮುಂದೆ ಹೋಗಬೇಕಾಗಿತ್ತು. ಹೀಗಾಗಿ ಸಾಕಷ್ಟು ಸವಾಲುಗಳು ಕೂಡ ಇತ್ತು. ಒಟ್ಟಾರೆಯಾಗಿ ಸಿನಿಮಾ ನೋಡಿದ ಬಳಿಕ ನನಗೆ ಏನನ್ನಿಸ್ತು, ಓರ್ವ ಸಿನಿಮಾ ಪ್ರೇಮಿಯಾಗಿ, ಸಾಕಷ್ಟು ಸಿನಿಮಾಗಳನ್ನ ನೋಡುವವನಾಗಿ ನಾನು ಹೇಳ್ತಾ ಹೋಗ್ತೇನೆ. ಹಾಗೆ ನಿಮ್ಮಲ್ಲೊಂದು ಮನವಿ, ನೀವು ಸಿನಿಮಾ ನೋಡದೆ ಯಾರದ್ದೋ ವಿಮರ್ಶೆಯಿಂದ ಇನ್ಫ್ಲುಯೆನ್ಸ್ ಆಗೋದಿಕ್ಕೆ ಹೋಗಬೇಡಿ. ಕಾರಣ ನನಗನ್ಸಿದ್ದು ನಿಮಗೆ ಅನಿಸ್ಬೇಕು ಅಂತ ಇಲ್ಲ, ಅಥವಾ ನಿಮ್ಗೆ ಏನು ಅನ್ಸುತ್ತೆ ಅಂತ ಗೊತ್ತಾಗಿ ನಾನು ಅದನ್ನು ಹೇಳೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಕಾರಣ ಒಂದಷ್ಟು ಮಂದಿಗೆ ಸಿನಿಮಾದಲ್ಲಿ ಕತೆ ಇರಬೇಕು ಅಂತ ಅನ್ಸುತ್ತೆ, ಇನ್ನೊಂದಷ್ಟು ಮಂದಿಗೆ ಮೇಕಿಂಗ್ ರಿಚ್ ಆಗಿರಬೇಕು ಅಂತ ಅನ್ಸುತ್ತೆ, ಇನ್ನೊಂದಷ್ಟು ಮಂದಿ ಆಕ್ಷನ್ ಅನ್ನ ಇಷ್ಟಪಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯಲ್ಲೆಲ್ಲವನ್ನೂ ಕೂಡ ಇಷ್ಟಪಡ್ತಾ ಹೋಗ್ತಾರೆ. ಹಾಗೆ ಈ ಸಿನಿಮಾದ ಇನ್ನೊಂದು ಸವಾಲನ್ನ ಹೇಳೋದನ್ನು ನಾನು ಮರ್ತೆ. ಒಂದು ವೇಳೆ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಒಂದು ಸಿನಿಮಾವನ್ನ ಮಾಡ್ತೀವಿ ಅಂದಾಗ ಅದನ್ನು ಒಂದು ಹಂತಕ್ಕೆ ಯಶಸ್ವಿಯಾಗಿ ನಮ್ಮ ರಾಜ್ಯಕ್ಕೆ ತಲುಪಿಸಬಹುದು. ಹೇಗೆ? ನಮ್ಮ ಕಲ್ಚರ್ ನಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಮಲ್ಲಿ ಅಂದ್ರೆ ಭಾವನೆಗಳಿಗೆ ನಾವು ಕೊಡುವಂಥ ಬೆಲೆ ನಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಸಂಬಂಧಗಳಿಗೆ ಕೊಡುವಂಥ ಬೆಲೆ ನಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ನಮಗೆ ಗೊತ್ತಿರುವಂತಹ ವಿಚಾರವನ್ನ ಪ್ರಾದೇಶಿಕವಾಗಿ ನಮಗೆ ತಲುಪಿಸೋದು ಬಹಳ ಸುಲಭ ಆಗತ್ತೆ. ಆದರೆ ನಮ್ಮಲ್ಲಿನ ವಿಚಾರವನ್ನ ಇಡೀ ಗ್ಲೋಬಲ್ ರೀಚ್ ಮಾಡಿಸೋದಿದೆಯಲ್ಲ, ಅದು ಬಹಳನೇ ಸವಾಲು. ಯಾಕಂದ್ರೆ ಒಂದೊಂದು ಭಾಗದಲ್ಲಿ ಸಂಬಂಧಗಳಿಗೆ ಒಂದೊಂದು ರೀತಿಯಲ್ಲಿ ಬೆಲೆಯನ್ನು ಕೊಡ್ತಾರೆ, ಒಂದೊಂದು ಭಾಗದಲ್ಲಿ ಭಾವನೆಗಳು ಅಂದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಆಗಿರುತ್ತೆ. ಕಲ್ಚರಿಂದ ಹಿಡಿದು ಎಲ್ಲವೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಹೀಗಾಗಿ ಇಡೀ ಗ್ಲೋಬಲ್ ಲೆವೆಲ್ ರೀಚ್ ಆಗುವಂಥ ಸಿನಿಮಾವನ್ನ ಮಾಡೋದು ಬಹಳನೇ ಕಷ್ಟ. ಆ ಕಾರಣಕ್ಕಾಗಿ ಈ ಸಿನಿಮಾಗೆ ಸಹಜವಾಗಿ ಸವಾಲುಗಳನ್ನು ಹೊತ್ಕೊಂಡೇ ಜನರ ಮುಂದೆ ಬಂದಿರುವಂಥ ಸಿನಿಮಾ. ಓಕೆ, ಈಗ ಒಂದೊಂದೇ ವಿಚಾರವನ್ನ ಶುರು ಮಾಡೋಣ. ನಾನೊಂದು ಮಧ್ಯ ಭಾಗದಲ್ಲಿ ಸಿನಿಮಾದ ಪ್ಲಸ್ ಏನು ಮೈನಸ್ ಏನು ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಒಂದೊಂದೇ ವಿಚಾರವನ್ನ ಶುರು ಮಾಡೋಣ. ಮೊದಲಿಗೆ ಈ ಸಿನಿಮಾದಲ್ಲಿ ನನಗೆ ಕಂಡಿದ್ದೇನಪ್ಪ ಅಂದ್ರೆ, ಆರಂಭದಿಂದ ಅಂತ್ಯದವರೆಗೂ ಅಥವಾ ಥಿಯೇಟರ್ನಿಂದ ಹೊರಗಡೆ ಬಂದ ಬಳಿಕವೂ ಕೂಡ ತಲೆಯಲ್ಲಿ ಗುನುಗ್ತಾ ಇದ್ದ ವಿಚಾರ ಅಥವಾ ಪದೇ ಪದೇ ಕಣ್ಣ ಮುಂದೆ ಬರ್ತಾ ಇದ್ದಂಥ ವಿಚಾರ, ಅದು ಯಶ್ ಯಶ್ ಯಶ್. ಪೂರ್ತಿ ಸಿನಿಮಾದಲ್ಲಿ ಕಾಣಿಸೋದು ಯಶ್. ಯಶ್ ಸ್ಕ್ರೀನ್ ಪ್ರೆಸೆನ್ಸ್, ಮ್ಯಾನರಿಸಮ್, ಆಕ್ಷನ್, ಆಕ್ಟಿಂಗ್ ಎಲ್ಲವೂ ಕೂಡ ಬೇರೆಯದ್ದೇ ರೀತಿಯಲ್ಲಿದೆ. ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇಡೀ ಸಿನಿಮಾವನ್ನ ಯಶ್ ಒಂದು ರೀತಿಯಲ್ಲಿ ಆವರಿಸ್ಕೊಂಡು ಬಿಟ್ಟಿದ್ದಾರೆ, ಆದ್ರೂ ತಪ್ಪಾಗ್ಲಿಕ್ಕಿಲ್ಲ. ತುಂಬಾ ಸಿನಿಮಾಗಳು ನಮಗೆ ಏನನ್ಸುತ್ತೆ, ಹೀರೋ ತಕ್ಕನಾಗೆ ವಿಲನ್ ಇದ್ದಾರೆ, ಅಥವಾ ಪೈಪೋಟಿ ರೀತಿಯ ನಟನೆ ಅಂಥದ್ದೆಲ್ಲವೂ ಕೂಡ ನಮಗೆ ಕಾಣಿಸ್ತಾ ಇರುತ್ತಲ್ಲ. ಇಲ್ಲಿ ಒಂದು ರೀತಿಯಲ್ಲಿ ಹೀರೋ ವಿಲನ್ ಎಲ್ಲ ರೀತಿಯಲ್ಲೂ ಕೂಡ ಯಶ್ ಸಂಪೂರ್ಣವಾಗಿ ಇಡೀ ಸಿನಿಮಾವನ್ನ ಆವರಿಸಿಕೊಂಡಿದ್ದಾರೆ. ನಮಗೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಮರ್ತು ಹೋಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಯಶ್ ಸಿನಿಮಾವನ್ನ ಕಂಪ್ಲೀಟ್ ಆಗಿ ಆವರಿಸಿಕೊಂಡು ಜನರ ಮುಂದೆ ಬಂದಿದ್ದಾರೆ. ಈಗ ಮೊದಲಿಗೆ ಕಥೆಯ ವಿಚಾರಕ್ಕೆ ಬರೋಣ. ಪ್ರಮುಖವಾಗಿ ಈ ಸಿನಿಮಾದಲ್ಲಿ ಹೇಳೋದಕ್ಕೆ ಹೊರಟಿರುವಂಥ ಸಂಗತಿ ಏನಪ್ಪಾ ಅಂದ್ರೆ, ಈ ಮಲಯಾಳಂ ಸಿನಿಮಾಗಳು ಹಾಗೆ ಬರ್ತವೆ. ಅಂದ್ರೆ ಮನುಷ್ಯನ ಒಳಗಿರುವಂಥ ಒಂದಷ್ಟು ವಿಚಾರಗಳು, ಈಗೋ, ಸ್ವಾರ್ಥ, ಮತ್ತೊಂದು ಮಗದೊಂದು, ಅದರ ಆಧಾರದ ಮೇಲೆ ಸಿನಿಮಾಗಳಲ್ಲೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಇದು ಕೂಡ ಅದೇ ರೀತಿಯಾದಂಥ ಒಂದು ರೀತಿ ಸಿನಿಮಾ. ಅಂದ್ರೆ ನಮ್ಮೊಳಗಿನ ಹುಡುಕಾಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ನಮ್ಮ ಜೊತೆಗೆ ನಾವೇ ಯುದ್ಧವನ್ನ ಮಾಡಿಕೊಳ್ಳೋದು. ಏನಾಗ್ಬಿಡುತ್ತೆ ಅಂದ್ರೆ, ತುಂಬಾ ಸಂದರ್ಭದಲ್ಲಿ ನಾವು ಸಾಕಷ್ಟು ತಪ್ಪುಗಳನ್ನ ಮಾಡಿರ್ತೀವಿ, ಮುಖವಾಡವನ್ನ ಹಾಕೊಂಡು ಬದುಕ್ತಾ ಇರ್ತೀವಿ. ನಮ್ಮೊಳಗೂ ಸ್ವಾರ್ಥ, ಮದ, ಮತ್ಸರ, ಇನ್ನೊಂದು ಮಗದೊಂದು ಎಲ್ಲವೂ ಕೂಡ ಇರುತ್ತೆ. ಹೊರ ಜಗತ್ತಿನ ಮುಂದೆ ನಮ್ಮನ್ನು ನಾವು ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನ ಪಡಬಹುದು. ಆದರೆ ನಮ್ಮೊಳಗೊಂದು ಆತ್ಮಸಾಕ್ಷಿ ಅಂತ ಇರುತ್ತಲ್ಲ, ಅದರ ಜೊತೆಗೆ ನಾವು ಗುದ್ದಾಡಲೇಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತೆ, ಅದರ ಜೊತೆಗೆ ಫೈಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಈ ಸಿನಿಮಾದಲ್ಲೂ ಕೂಡ ನಾವದನ್ನ ನೋಡಬಹುದು. ಪ್ರತಿ ಮನುಷ್ಯನಲ್ಲೂ ಕೂಡ ಹೀರೋ ಪ್ಲಸ್ ವಿಲನ್ ಇಬ್ಬರೂ ಕೂಡ ಇರ್ತಾರೆ.
ತುಂಬಾ ಸಂದರ್ಭದಲ್ಲಿ ನಮ್ಮೊಳಗಿರುವಂತಹ ಹೀರೋವನ್ನ ಮಾತ್ರ ನಾವು ನೋಡ್ತಾ ಇರ್ತೀವಿ ಅಥವಾ ವಿಲನ್ ಅನ್ನ ಮಾತ್ರ ನೋಡ್ತಾ ಇರ್ತೀವಿ. ಆದ್ರೆ ಒಮ್ಮೊಮ್ಮೆ ನಮಗೆ ಅರಿವಿಗೆ ಬರುತ್ತೆ, ನಾನು ಬರೀ ಹೀರೋ ಅಲ್ಲ ಅಥವಾ ನಾನು ಬರೀ ವಿಲನ್ ಅಲ್ಲ, ನನ್ನೊಳಗಡೆ ಹೀರೋ ಜೊತೆಗೆ ವಿಲನ್ ಇಬ್ಬರೂ ಕೂಡ ಇದ್ದಾರೆ ಎನ್ನುವ ರೀತಿಯಲ್ಲಿ ಈ ಸಿನಿಮಾವು ಕೂಡ ಅದೇ ರೀತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಹೀರೋ ವಿಲನ್ ನಮ್ಮೊಳಗೆ ಇರುವಂತಹ ಆ ಕಾದಾಟ, ಗುದ್ದಾಟ, ಸಂಘರ್ಷ ಎಲ್ಲವೂ ಕೂಡ ನಡೆಯುವಂತ ಸಿನಿಮಾ ಇದು. ಒಂದು ರೀತಿಯಲ್ಲಿ ನಮಗೆ ದರ್ಶನ ಮಾಡಿಸುವ ರೀತಿಯಲ್ಲಿ ನಮಗೆ ಒಮ್ಮೊಮ್ಮೆ ಅನ್ಸೋದಿಕ್ಕೆ ಶುರುವಾಗಿ ಬಿಡುತ್ತೆ. ಓಕೆ, ಕಥೆಯ ಒಂದು ಸಣ್ಣ ಎಳೆಯನ್ನ ಹೇಳ್ತೀನಿ, ಪೂರ್ತಿ ಹೇಳ್ಬಿಟ್ರೆ ನಿಮಗೆ ಸಿನಿಮಾ ನೋಡೋದಿಕ್ಕೆ ಮಜಾ ಬರೋದಿಲ್ಲ. ಹಾಗೆ ನೀವು ಟ್ರೇಲರ್ ಅಥವಾ ಟೀಸರ್ ನೋಡಿ ಒಂದು ವಿಚಾರವನ್ನು ಅನ್ಕೊಂಡಿರ್ತೀರಿ, ಹೀಗಿರಬಹುದಾ, ಇದೇ ಈ ಸಿನಿಮಾದ ಪ್ರಮುಖ ಹೈಲೈಟ್ ಆಗಿರಬಹುದಾ ಅಂತೇಳಿ. ಆದ್ರೆ ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಬಂದಾಗ ಗೊತ್ತಾಗುತ್ತೆ, ಓ ಹಂಗಲ್ಲ, ನಾವು ಅಂದ್ಕೊಂಡಿದ್ದು ತಪ್ಪು ಅಂತ. ಆ ಸಿನಿಮಾದ ಒಂದು ದೊಡ್ಡ ಟ್ವಿಸ್ಟ್ ರೀತಿಯಲ್ಲೂ ಕೂಡ ನನಗೆ ಆ ವಿಚಾರ ಅನಿಸ್ತು. ಕತೆ ಅಂತ ಬಂದಾಗ ಸಿನಿಮಾದ ಹೆಸರೇ ಟಾಕ್ಸಿಕ್. ಈ ಸಿನಿಮಾದಲ್ಲೂ ಕೂಡ ಅದೇ ಟಾಕ್ಸಿಕ್. ಅಂದ್ರೆ ನಾವು ಟ್ರೇಲರ್ ಟೀಸರ್ ನೋಡಿ ನಾನು ಹಿಂದೆ ಗೆಸ್ ಮಾಡಿದ್ದೆ, ನಾನು ಹೇಳಿದ್ದೆ ಅದರಲ್ಲಿ ಅಂದ್ರೆ ಏನೇನು ವಿಚಾರ ಅಂತ ಸೇಮ್ ಅದೇ. ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಾದ ಬಳಿಕ ಈ ಗೋವಾ ಪೋರ್ಚುಗೀಸರ ಆಡಳಿತದಲ್ಲೇ ಇತ್ತು. ಪೋರ್ಚುಗೀಸರು ಹೋಗುವಂತ ಸಂದರ್ಭದಲ್ಲಿ ಅಲ್ಲೊಂದು ರೀತಿಯಲ್ಲಿ ಗ್ಯಾಂಗ್ ವಾರ್ ನಡೆಯೋದಿಕ್ಕೆ ಶುರುವಾಯಿತು. ಅಲ್ಲಿ ಆ ಗಾಂಜಾ ಮತ್ತು ಡ್ರಗ್ಸ್, ಅದರ ಅಫೀಮು ಅವೆಲ್ಲವೂ ಕೂಡ ಶುರುವಾಯಿತು. ಅಲ್ಲಿ ಅಂದ್ರೆ ಅದನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕಾನೂನಿನ ಬಿಗಿ ಹಿಡಿತ ಅಂತದೇನೂ ಕೂಡ ಇರಲಿಲ್ಲ. ಆಗ ಆಡಳಿತವೂ ಕೂಡ ಅಲ್ಲಿ ಸರಿಯಾಗಿರ್ಲಿಲ್ಲ. ಗ್ಯಾಂಗ್ಸ್ಟರ್ಗಳೇ ಅಲ್ಲಿ ಮೆರೆದಾಡುವಂತಹ ಸಂದರ್ಭ. ಇದು ಕೂಡ ಹೆಚ್ಚು ಕಡಿಮೆ ಅದೇ ಒಂದು ರೀತಿಯಲ್ಲಿ ಗ್ಯಾಂಗ್ ವಾರು, ಅವ್ರ ನಡುವಿನ ಗುದ್ದಾಟ, ಅಲ್ಲೊಂದು ಸಾಮ್ರಾಜ್ಯವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ, ಒಬ್ಬರಿಗಿಂತ ಇನ್ನೊಬ್ಬರು ಮೇಲೆ ಹೋಗುವಂತಹ ಪ್ರಯತ್ನ, ಅದೆಲ್ಲವೂ ಕೂಡ ಇದೆ. ಅದರ ನಡುವೆ ಓರ್ವ ಅಕ್ಕ ತಮ್ಮ ಆ ಟಾಕ್ಸಿಕ್ ವಾತಾವರಣದಲ್ಲೇ ಬೆಳೀತಾರೆ, ಅಥವಾ ಆ ಟಾಕ್ಸಿಕ್ ನೇಚರ್ನಲ್ಲೇ ಅವ್ರು ಬೆಳೆಯುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಒಬ್ಬರನ್ನೊಬ್ಬರು ಬಿಟ್ಟು ಕೊಡದಷ್ಟರ ಮಟ್ಟಿಗಿನ ಬಾಂಡಿಂಗ್ ಅವರಿಬ್ಬರ ನಡುವೆ ಶುರುವಾಗಿ ಹೋಗಿಬಿಡುತ್ತೆ. ನಿನಗೋಸ್ಕರ ನಾನು ತ್ಯಾಗ ಮಾಡ್ತೀನಿ, ನನಗೋಸ್ಕರ ನೀನ್ ತ್ಯಾಗ ಮಾಡು ಅಂತ ಹೇಳಿ ಅವರಿಬ್ಬರು ಕೂಡ ಒಂದು ಹಂತಕ್ಕೆ ಬಂದಂತ ಸಂದರ್ಭದಲ್ಲಿ ಅಕ್ಕ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾಳೆ, ಇಡೀ ಸಾಮ್ರಾಜ್ಯವನ್ನ ಆಳಬೇಕು ಅಂತ ಹೇಳಿ. ಆ ಅಕ್ಕನ ಆಸೆಯಂತೆ ತಮ್ಮ ಇಡೀ ಸಾಮ್ರಾಜ್ಯವನ್ನ ಆಳೋದಿಕ್ಕೆ ಆತ ಹೊರಡ್ತಾನೆ. ಹೀಗೆ ಸಾಮ್ರಾಜ್ಯವನ್ನ ಆಳೋದಿಕ್ಕೆ ಹೊರಟಂತ ಆತನ ಒಳಗಡೆ ಒಂದಷ್ಟು ಸಂಘರ್ಷಗಳೆಲ್ಲವೂ ಕೂಡ ಶುರುವಾಗತ್ತೆ. ಆತ ಆರಂಭದಲ್ಲಿ ಅಂದುಕೊಂಡಿರ್ತಾರೆ, ನಾನು ಯಾವುದೇ ಸಂಬಂಧದ ಸಿಕ್ಕುಗಳಿಗೆ ಸಿಕ್ಕಾಕಿಕೊಳ್ಳಲಾರೆ, ನಾನು ನನ್ನ ಪಾಡಿಗೆ ಸ್ವತಂತ್ರವಾಗಿ ಹಾರಾಡುವಂತ ಮನಸ್ಸು ನಂದು, ಸ್ವತಂತ್ರವಾಗಿ ಇರಬೇಕು ಎನ್ನುವ ರೀತಿಯಲ್ಲಿ ಆತ ಅಂದುಕೊಳ್ತಾನೆ. ಆದ್ರೆ ಅದರ ನಡುವೆ ಆತನಲ್ಲೂ ಒಂದು ಪ್ರೀತಿ ಆಗತ್ತೆ, ಆತನಲ್ಲೂ ಒಂದು ಅನಿವಾರ್ಯವಾಗಿ ಸಂಬಂಧಗಳಿಗೆ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆತನ ಒಳಗಡೆಯೂ ಕೂಡ ಒಂದೊಮ್ಮೆ ಭಾವುಕತೆಗಳು ಉಕ್ಕಿ ಬರೋದಿಕ್ಕೆ ಶುರುವಾಗಿಬಿಡುತ್ತೆ. ಇನ್ನೊಂದು ಕಡೆಯಿಂದ ಒಂದು ದೊಡ್ಡ ತ್ಯಾಗ ಆತನಿಗೋಸ್ಕರ ಆಗತ್ತೆ. ಆ ತ್ಯಾಗ ಆತನಿಗೆ ಅನ್ಸೋದಿಕ್ಕೆ ಶುರುವಾಗುತ್ತೆ, ಇದೇ ನನ್ನನ್ನು ಒಂದು ರೀತಿಯಲ್ಲಿ ಸೆರೆ ಒಳಗಡೆ ಸಿಕ್ಕಾಕಿಬಿಟ್ಟಿದೆ ಅಂತ ಹೇಳಿ. ಅಂದ್ರೆ ಆ ತ್ಯಾಗ ಮಾಡಿದಂಥವ್ರು ತ್ಯಾಗ ಮಾಡಿ ಹೊರಟೋಗ್ಬಿಟ್ರು, ಆದ್ರೆ ಆ ತ್ಯಾಗ ಇತ್ತಲ್ಲ ನನ್ನನ್ನು ಯಾವುದೋ ಒಂದು ಸೆರೆಮನೆಯ ಒಳಗಡೆ ಸಿಕ್ಕಾಕಿಬಿಟ್ಟಿದೆ ಅಂತ ಆತನಿಗೆ ಅನ್ಸೋದಿಕ್ಕೆ ಶುರುವಾಗಿಬಿಡುತ್ತೆ. ಆ ತ್ಯಾಗದಿಂದ ಹೊರಟು ಆ ಪ್ರೀತಿಯ ಬಲೆಯಲ್ಲಿ ಆತ ಸಿಕ್ಕಾಕೊಂಡು, ಯಾವುದೋ ಅನಿವಾರ್ಯದ ಸಂಬಂಧಕ್ಕೆ ಆತ ಸಿಕ್ಕಾಕೊಂಡು ಕೊನೆಗೆ ಹೋಗ್ತಾ 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 ಅದು ಬೇರೆ ಹಂತವನ್ನೇ ಹೋಗಿ ತಲುಪಿ ಬಿಡುತ್ತೆ. ಅಂದ್ರೆ ನಾವು ಅಂದ್ರೆ ಹಿಂದೆ ಮೊದಲಿಗೆ ಟೀಸರ್ ಎಲ್ಲ ಬಂದಾಗ ಅಂದ್ಕೊಂಡಿದ್ದೇನಪ್ಪ ಅಂದ್ರೆ ಇದು ಬರೀ ಒಂದು ಯಾವುದೋ ಗ್ಯಾಂಗ್ ವಾರ್ ಆಗಿತ್ತು, ಅಥವಾ ಗ್ಯಾಂಗ್ಸ್ಟರ್ಗಳ ಕಾದಾಟ ಆಗಿರಬಹುದು, ಅಥವಾ ಮಾನ್ಸ್ಟರ್ಗಳು ಅಂತ ಏನು ಕರಿತೀವಿ ಅವ್ರ ನಡುವಿನ ಗುದ್ದಾಟ ಇಷ್ಟು ಮಾತ್ರ ಆಗಿರಬಹುದು ಎನ್ನುವ ರೀತಿಯಲ್ಲಿ. ಆಮೇಲೆ ಇತ್ತೀಚೆಗೆ ಒಂದು ಟ್ರೇಲರ್ ಬಂದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು, ಇಲ್ಲ ಇಲ್ಲೂ ಕೂಡ ಸಂಬಂಧಗಳು ಅನ್ನೋದಿದೆ, ಪ್ರೀತಿ ಅನ್ನೋದಿದೆ, ಇಂಥದ್ದೆಲ್ಲವೂ ಕೂಡ ಇದೆ. ಅದರ ಸುತ್ತ ಈ ಕತೆ ಸುತ್ತ ಹೋಗ್ಬಹುದು. ಅಪ್ಪ ಮಗನ ಆ ಗುದ್ದಾಟಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳು ಇರಬಹುದು ಎನ್ನುವ ರೀತಿಯಲ್ಲಿ. ಹೌದು, ಸಿನಿಮಾದಲ್ಲಿ ಅಪ್ಪ ಮಗ ಎನ್ನುವಂತ ವಿಚಾರ, ಸಂಬಂಧ ಅವೆಲ್ಲವೂ ಕೂಡ ಬರೋದು ಶುರುವಾಗುತ್ತೆ. ಅಂದ್ರೆ ಪ್ರೀತಿ, ಪ್ರೇಮ, ಕಾಮ, ಮದ, ಮತ್ಸರ, ಸ್ವಾರ್ಥ, ತ್ಯಾಗ ಇವೆಲ್ಲವುಗಳ ಮಿಶ್ರಣವೇ ಈ ಟಾಕ್ಸಿಕ್ ಸಿನಿಮಾ. ಅದರ ನಡುವೆ ವೈಲೆನ್ಸ್ 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 ಸಿನಿಮಾ ಪೂರ್ತಿ ಇದೆ. ಹಾಗೆ ಟೀಸರ್ನಲ್ಲಿ ಎಲ್ಲಿ ಒಂದಷ್ಟು ತುಣುಕುಗಳನ್ನು ನೋಡಿ ಬಹಳಷ್ಟು ಚರ್ಚೆ ಮಾಡಿದ್ವಲ್ಲ, ಆ ತುಣುಕುಗಳು ಸಿನಿಮಾದಲ್ಲಿ ಆಗಾಗ ಬಂದು ಹೋಗ್ತಾನೆ ಇರುತ್ತೆ. ಅಂದ್ರೆ ಅದರಲ್ಲೊಂದು ಅಂದ್ರೆ ಆ ಟಾಕ್ಸಿಕ್ ಅನ್ನೋ ಹೆಸರಿಗೆ ತಕ್ಕ ಹಾಗೆ ಎಲ್ಲವನ್ನು ಕೂಡ ಹಂತ ಹಂತವಾಗಿ ತೋರಿಸ್ತಾ ಹೋಗ್ತಾರೆ. ಇದು ಸಿನಿಮಾದ ಕತೆ. ನಾನು ಹೆಚ್ಚು ಬಿಟ್ಕೊಡಕ್ ಹೋಗಿಲ್ಲ, ಇನ್ನು ಬಿಟ್ಕೊಟ್ಬಿಟ್ರೆ ನಿಮಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಗೊತ್ತಾಗೋದಕ್ಕೆ ಶುರುವಾಗಿಬಿಡುತ್ತೆ. ಈಗ ಆಕ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ನಾನು ಯಶ್ ಬಗ್ಗೆ ಹೇಳಿ ಆಯ್ತು, ಬೇರೆ ಲೆವೆಲ್ ಇದ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ರಿಪೀಟ್ ಮಾಡೋದಿಲ್ಲ. ಯಶ್ಗೆ ಒಂದು ಹಂತಕ್ಕೆ ಪೈಪೋಟಿ ಕೊಡುವ ರೀತಿಯಲ್ಲಿ ನನಗೆ ಕಾಣಿಸ್ಕೊಂಡಿದ್ದೆ ಕಿಯಾರಾ ಅಡ್ವಾಣಿ. ನಿಮ್ಗೆ ನೋಡಿದಂಥವ್ರು ಏನಿಸ್ತು ಗೊತ್ತಿಲ್ಲ, ಕಿಯಾರಾ ಅಡ್ವಾಣಿ ಪಾತ್ರ ಬಹಳ ಚೆನ್ನಾಗಿದೆ, ನಯನತಾರಾ ಪಾತ್ರ ಬಹಳ ಚೆನ್ನಾಗಿದೆ, ಹುಮಾ ಕುರೇಶಿ ಓಕೆ ಒಂದು ಲೆವೆಲ್ಗೆ ಬರ್ತಾರೆ, ತಾರಾ ಸುತಾರಿಯಾ ಅವ್ರ ಪಾತ್ರಕ್ಕೂ ಕೂಡ ಹೆಚ್ಚಿನ ಮಹತ್ವ ಇದೆ, ರುಕ್ಮಿಣಿ ವಸಂತ್ ಓಕೆ ಒಂದು ಲೆವೆಲ್ಗೆ ಜನರನ್ನ ಆವರಿಸಿಕೊಳ್ತಾರೆ. ಅದರೊಳಗೆ ಒಂದಷ್ಟು ಪಾತ್ರಗಳು ಬರ್ತಾ ಹೋಗುತ್ತೆ. ಆದ್ರೆ ಒಂದು ಬೇಸರ ಆಗಿದ್ದಾರಪ್ಪ ಅಂದ್ರೆ ನನಗೆ ಮಲಯಾಳಂನಲ್ಲಿ ಒಳ್ಳೆ ಆಕ್ಟರ್ ಇದ್ದಾರೆ, ಸುದೇವ್ ನಾಯರ್ ಅಂತೇಳಿ. ಸಾಕಷ್ಟು ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಿ. ಮನುಷ್ಯರು ನೋಡ್ತಾ ಇದ್ದ ಹಾಗೆ ನಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಬೆಸ್ಟ್ ಆಕ್ಟರ್ ಎನ್ನುವ ರೀತಿಯಲ್ಲಿ. ಇದರಲ್ಲೂ ಇದ್ದಾರೆ.
ಸಿನಿಮಾ ಪೂರ್ತಿ ಕಾಣಿಸ್ಕೊಳ್ತಾರೆ. ನಾನು ಕಾಯ್ತಾನೆ ಇದ್ದೆ ಆ ಪಾತ್ರದಿಂದ ಏನೋ ಒಂದು ದೊಡ್ಡ ಟ್ವಿಸ್ಟ್ ಏನಾದರೂ ಬರಬಹುದು ಎನ್ನುವ ರೀತಿಯಲ್ಲಿ. ಆದರೆ ಆ ವ್ಯಕ್ತಿ ಅಂತ ಟ್ವಿಸ್ಟ್ ಅಂಥದ್ದೇನೋ ಕಾಣಿಸ್ಲಿಲ್ಲಪ್ಪ ಸುದಯ್ ನಾಯರ್. ಒಬ್ಬ ಅದ್ಭುತವಾದಂಥ ನಟ, ಅವ್ರನ್ನ ಚೆನ್ನಾಗಿ ಬಳಸ್ಕೊಳ್ಬೋದಿತ್ತು. ಆದರೆ ಬರೀ ಯಶ್ ಹಿಂದೆ ಮುಂದೆ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಭಾಳ ದೊಡ್ಡ ಮಟ್ಟಿಗೆ ಈ ಸಿನಿಮಾಗೆ ಟರ್ನ್ ಕೊಡುವ ರೀತಿಯಲ್ಲಿ, ಟ್ವಿಸ್ಟ್ ಕೊಡುವ ರೀತಿಯಲ್ಲಿ ಅವ್ರ ಪಾತ್ರ ಅಂತೂ ಕಾಣಿಸ್ಲಿಲ್ಲ. ಅದರ ಆಚೆಗೆ ಮೇಕಿಂಗು, ಮ್ಯೂಸಿಕ್ಕು, ಆ್ಯಕ್ಷನ್ನು ಬೇರೆ ಲೆವೆಲ್. ಮೇಕಿಂಗ್ ಅಂದರೆ ಏನಾಗಿದೆ ಅಂದರೆ ಇತ್ತೀಚೆಗಂತೂ ಪೈಪೋಟಿ ವಿಪರೀತ ಇದೆ. AI ಕಾಲ. ಈಗ ನಾವೇ ಒಂದು ಅರ್ಧ ಗಂಟೆ ಕುತ್ಕೊಂಡ್ರೆ ವಿಜುವಲ್ಸನ್ನು ಸೃಷ್ಟಿ ಮಾಡುವ ಲೆವೆಲ್ಗೆ ಟೆಕ್ನಾಲಜಿ ಎಲ್ಲವೂ ಕೂಡ ಮುಂದುವರೆದು ಹೋಗಿದೆ. ಹೀಗಾಗಿ ಆ ಸವಾಲುಗಳನ್ನು ಮೆಟ್ಟಿ ನಿಂತು ಮೇಕಿಂಗನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯ ಅಥವಾ ಒಂದು ಚಾಲೆಂಜಸ್ ಇತ್ತು. ಹೀಗಾಗಿ ಮೇಕಿಂಗ್ ಬೇರೆ ಲೆವೆಲಲ್ಲಿ ಇದೆ. ಇದು ಮ್ಯೂಸಿಕ್ಕು ಸಿನಿಮಾಗೆ ತಕ್ಕ ಹಾಗೆ ಸಿನಿಮಾವನ್ನು ಆಗಾಗ ಚೆನ್ನಾಗಿ ಲಿಫ್ಟ್ ಮಾಡುವ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಇನ್ನು ಆ್ಯಕ್ಷನ್ ಅಂತೂ ಅಂದರೆ ನನಗನ್ಸಿದ್ದು, ಬೇರೆಯವ್ರಿಗೆ ಏನಿಸ್ತು ಗೊತ್ತಿಲ್ಲ, ಪ್ಲಸ್ಸು ಮೈನಸ್ ಎರಡು ಅನಿಸ್ತು ನನಗೆ. ಅಂದರೆ ಆ್ಯಕ್ಷನ್ ಬೇರೆ ಲೆವೆಲ್ ಇದೆ, ನೋಡೋದಕ್ಕೆ ಖುಷಿ ಕೊಡುತ್ತೆ, ಆ್ಯಕ್ಷನ್ ಪ್ರಿಯರಿಗೆ ಭಾಳ ಇಷ್ಟ ಆಗುತ್ತೆ, ಅವೆಲ್ಲವೂ ಕೂಡ ಓಕೆ. ಆದರೆ ಒಮ್ಮೊಮ್ಮೆ ಒಂದಷ್ಟು ಫೈಟ್ಸ್ಗಳು ಸ್ವಲ್ಪ ಲ್ಯಾಗ್ ಆಗ್ತಿದ್ವು ಅಂತ ನಮ್ಗೆ ಅನಿಸ್ತಾ ಇತ್ತು. ಅಂದರೆ ಮುಗಿದ್ರೆ ಸಾಕು, ಬೇರೆ ಇದಕ್ಕೆ ಹೋಗಲಿ, ಇಷ್ಟು ಯಾಕೆ ಹೇಳ್ತಿದ್ದಾರೆ ಅಂತೇಳಿ. ಹೀಗಾಗಿ ಆ್ಯಕ್ಷನ್ ಸ್ವಲ್ಪ ಜಾಸ್ತಿನೇ ಇದೆ. ಇನ್ನು ಈ ಸಿನಿಮಾ ನಾವು ಹೇಳ್ತಾ ಇದ್ದ ಹಾಗೆ ಹಾಲಿವುಡ್ ರೇಂಜ್ ಅಂತೇಳಿ ಈ ಸಿನಿಮಾದಲ್ಲಿ ನಮಗೆ ಮೇಕಿಂಗ್ ಮೂಲಕ ನಮಗೆ ಕಾಣಿಸುತ್ತೆ. ಹೌದು, ಇದೊಂದು ರೀತಿಯಲ್ಲಿ ಹಾಲಿವುಡ್ ರೇಂಜ್ನಲ್ಲೇ ಈ ಸಿನಿಮಾ ಹೋಗ್ತಿದೆ ಎನ್ನುವ ರೀತಿಯಲ್ಲಿ. ಓಕೆ, ಪ್ಲಸ್ಸು ಮೈನಸ್ಸು ವಿಚಾರಕ್ಕೆ ಬರೋಣ. ಈ ಸಿನಿಮಾದ ಪ್ಲಸ್ ಅಂದರೆ ಅದು ನಟ ಯಶ್ ಸ್ಕ್ರೀನ್ ಪ್ರೆಸೆನ್ಸ್ ಈ ಸಿನಿಮಾಗೆ ದೊಡ್ಡ ಮಟ್ಟಿಗಿನ ಪ್ಲಸ್. ಮೇಕಿಂಗ್ ಸಿನಿಮಾಗೆ ಪ್ಲಸ್, ಆಕ್ಷನ್ ಸೀನ್ಸ್ಗಳು ಈ ಸಿನಿಮಾಗೆ ಪ್ಲಸ್, ಇವೆಲ್ಲ ಮ್ಯೂಸಿಕ್ಕು ಈ ಸಿನಿಮಾಗೆ ಪ್ಲಸ್, ಇವೆಲ್ಲವೂ ಕೂಡ ಪ್ಲಸ್ಸು. ಒಂದಷ್ಟು ಮೈನಸ್ ವಿಚಾರಗಳನ್ನು ಕೂಡ ನಾವಿಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಅಂದರೆ ಮೇಕಿಂಗ್ ಕಡೆಗೆ ಗಮನ ಕೊಟ್ಟಷ್ಟು ಕತೆ ಮತ್ತು ನಿರೂಪಣೆ ಕಡೆಗೆ ಗಮನ ಕೊಟ್ಟಿಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಅಂದರೆ ಆರಂಭದಿಂದ ಎತ್ಕೊಂಡು ಬಂದಂಥ ವಿಚಾರ ಮಧ್ಯದಲ್ಲೆಲ್ಲೋ ಬ್ರೇಕ್ ಆಗ್ತಾ ಇತ್ತು, ಮಧ್ಯದಲ್ಲೆಲ್ಲೋ ಗೊಂದಲ ಸೃಷ್ಟಿ ಮಾಡ್ತಾ ಇತ್ತು. ಅವ್ರು ಯಾವ ಗ್ಯಾಂಗು, ಇವ್ರು ಯಾವ ಗ್ಯಾಂಗು, ಯಾಕೆ ಹೊಡೆದಾಡ್ತಿದ್ದಾರೆ ಅಂತ ಒಂದಷ್ಟು ಗೊಂದಲಗಳೆಲ್ಲವೂ ಕೂಡ ಸೃಷ್ಟಿ ಆಗ್ತಾ ಇತ್ತು. ಜೊತೆಗೆ ಜನರಲ್ ಅಂದರೆ ಯಾವುದೋ ಒಂದು ಭಾವುಕತೆಯನ್ನು ಜನರಿಗೆ ನೀಟಾಗಿ ಟ್ರಾನ್ಸ್ಫರ್ ಮಾಡುವ ಲೆವೆಲಿಗೆ ಆ ನಿರೂಪಣೆ ಹೋಗ್ತಿದೆ ಅಂತ ನಮಗೆ ಅನಿಸ್ತಾ ಇರಲಿಲ್ಲ. ಅಂದರೆ ಇನ್ನೆಲ್ಲೋ ನಾವು ಭಾವುಕರಾಗ್ತಾ ಇದ್ದೀವಿ, ಇನ್ನೆಲ್ಲೋ ಸಿನಿಮಾ ಒಳಗಡೆ ಹೋಗ್ತಿದ್ದೀವಿ ಅನ್ನೋ ಸಂದರ್ಭದಲ್ಲಿ ಆ ಸೀನ್ ಕಟ್ಟಾಗಿ ಇನ್ನೊಂದೇನಕ್ಕೋ ಜಂಪ್ ಆಗ್ತಾ ಇತ್ತು. ಹೀಗಾಗಿ ಅಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ನಿರೂಪಣೆಯಲ್ಲೆಲ್ಲೋ ಸ್ವಲ್ಪ ಎಡವಿದ್ದಾರೆ ಎನ್ನುವ ರೀತಿಯಲ್ಲಿ. ಅಂದರೆ ಗ್ಯಾಂಗ್ ವಾರು, ಗ್ಯಾಂಗ್ಸ್ಟರ್ಗಳು ಓಕೆ, ಬಟ್ ಅಂದರೆ ಅಲ್ಲಿ ಯಶ್ಗೆ ಭಾಳ ಸವಾಲಾಗುವಂಥ ಏನೋ ಒಂದು ಸಿಚುವೇಶನ್ನು, ಅದನ್ನು ಮೆಟ್ಟಿನಿಳಕ್ಕೆ ಭಾಳ ಒದ್ದಾಡುವಂಥ ಸಿಚುವೇಶನ್ನು, ನಾವು ಉಸಿರು ಬಿಗಿ ಹಿಡಿದುಕೊಳ್ಳುವಂಥ ಸಿಚುವೇಶನ್ನು ಅಂಥದ್ದು ಮಧ್ಯದಲ್ಲಿ ಬರ್ತಾ ಇರಲಿಲ್ಲ. ಕತೆ ಚೆನ್ನಾಗಿದೆ, ಒಳ್ಳೆ ಕಥೆಯೇ. ಒಂದು ಸಂಬಂಧಗಳ ವಿಚಾರ, ತ್ಯಾಗ, ಪ್ರೀತಿ, ಅಪ್ಪ ಮಗ ಅನ್ನುವಂಥ ವಿಚಾರ ಎಲ್ಲವೂ ಕೂಡ ಇದೆ. ಆದರೆ ಅದನ್ನು ನಿರೂಪಣೆ ಮಾಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆಲ್ಲೋ ನಾವು ಅಂದ್ಕೊಂಡ ಲೆವೆಲಿಗೆ ಆಗಲಿಲ್ಲ ಅಂತ ಅನಿಸ್ತು. ಮತ್ತೊಂದು ನನಗೆ ಮೈನಸ್ ಅನಿಸಿದ್ದೇನಪ್ಪ ಅಂದರೆ 3 ಗಂಟೆ 12 ನಿಮಿಷ ಇದೆ ಸಿನಿಮಾ. ಇದು ಅಷ್ಟು ಲ್ಯಾಗ್ ಮಾಡುವಂಥ ಅವಶ್ಯಕತೆ ಇರಲಿಲ್ವೇನೋ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತು. ಅಂದರೆ ತುಂಬ ಲ್ಯಾಗ್ ಆಗಿದೆ ಎನ್ನುವಂಥ ರೀತಿಯಲ್ಲಿ. ಬಹಳ ವರ್ಷಗಳ ಕಾಲ ಕಷ್ಟಪಟ್ಟು ಮಾಡಿದ್ದಾರೆ ಸಿನಿಮಾ. ಆ ಕಷ್ಟ ಎಲ್ಲವೂ ಕೂಡ ಸಿನಿಮಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆದರೆ ಇಂಥ ಒಂದಷ್ಟು ಸಣ್ಣ ಪುಟ್ಟ ವಿಚಾರಗಳು. ಓಕೆ, ಒಟ್ಟಾರೆಯಾಗಿ ಅದರ ಆಚೆಗೆ ಒಂದೊಳ್ಳೆ ಸಿನಿಮಾ. ನೀವೆಲ್ಲರೂ ಕೂಡ ಆರಾಮಾಗಿ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬರಬಹುದಾದಂಥ ಸಿನಿಮಾ. ಆದರೆ ತುಂಬ ಸಂದರ್ಭದಲ್ಲಿ ಏನಾಗುತ್ತೆ, ಹಾಲಿವುಡ್ ರೇಂಜ್ ಅಂದಾಗ ನಾವು ಬರೀ ಮೇಕಿಂಗ್ ಕಡೆಗೆ, ಆ ವಿಜುವಲ್ಸ್ ರಿಚ್ನೆಸ್ ಕಡೆಗೆ ಗಮನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಬೇರೆ ಒಂದಷ್ಟು ವಿಚಾರಗಳು ಮೈನಸ್ ಆಗೋದಕ್ಕೆ ಶುರುವಾಗುತ್ತಲ್ಲ. ಈ ಸಿನಿಮಾದಲ್ಲೂ ಕೂಡ ನನಗೆ ಆಗಾಗ ಹಾಗನ್ನಿಸ್ತು. ಒಟ್ಟಾರೆ ಬಂಧುಗಳೇ, ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.